ಏನ್ ಗೂಬೆ ತರ ಕಣ್ಬಿಟ್ಕೊಂಡು ಹಾಕಿ ನೋಡ್ತಾ ಇದ್ಯಾ? ನಾನು ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ, ನಿನ್ನ ವಿರುದ್ಧ ತಿರುಗಿ ಬೀಳ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ, ನಿನ್ ಜಾಗಕ್ಕೆ ಬಂದಿದ್ದೀನಿ. ಅದೇನ್ ಮಾಡ್ತೇ ಮಾಡು. 4 ಜನ ಹೊಡೆದು ಒಳಗೆ ಕಿದ್ದಕ್ಕೆ ನೀನೇನು ದೊಡ್ಡ ಮದಕರಿ ನಾಯಕ ಅಲ್ಲ. ಶಿವಾಜಿನಗರದಿಂದ ಶ್ರೀರಾಮಪುರ 10 ಸೆಕೆಂಡ್ಗಳಲ್ಲಿ ಸಾವಿರಾರು ರೋಡಿಗಳನ್ನು ಲಾರಿ ತಂದು ನಿಲ್ಲಿಸ್ತೀನಿ, ನೋಡ್ತೀಯಾ? ನೀನ್ ಕರ್ಸ್ಬೇಕು. ನಾನ್ ಚಿಕ್ಕಿ ಹೊಡೆದ್ರೆ ಸಾಕು. ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಇನ್ನು ಎಲ್ಲಿಂದ ಬೇಕಲ್ಲ ಅಲ್ಲಿಂದ ಕಣ್ಣು ಮಿಡಿಕ್ಸೋದ್ ಒಳಗಡೆ ಬಂದು ನಿಂತ್ಕೊಂಡಿರ್ತಾರೆ. ನೋಡ ಗುಂಡ್ಗೆ ಇದೆ ಹೇಳು, ಇಲ್ಲ ಯಾವ್ದು ಬೇಡ. ನೀನು ನಾನು ಫೇಸ್ ಟು ಫೇಸ್ ಹೊರೋಣ. ನೀನ್ ಡಿಸೈಡ್ ಮಾಡು, ನಾನ್ ರೆಡಿ. ಕರ್ನಾಟಕದಲ್ಲಿ ಒಟ್ಟಿರೋ ಒಬ್ಬೊಬ್ಬ ನಿಂದೇನೋ ಒಂದೊಂದು ಜಾತಿ ಇದೆ, ಒಬ್ಬೊಬ್ಬ ನಿಂದೇನೋ ಒಂದೊಂದು ಗುಂಪಿದೆ. ಒಳ್ಳೆ ಯಾರು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ತೋರ್ಸ್ಕೊಳ್ಳೋ. ನಿಮ್ಮ ಹತ್ರ ತಳ್ಳು ನನ್ನ ಮಕ್ಕಳು. ನೀನೊಬ್ಬ ಸಾಧಾರಣ ಇನ್ಸ್ಪೆಕ್ಟರ್, ಸಿಕ್ಕಾಪಟ್ಟೆ ಮಾತಾಡಬೇಡ. 10 ಸೆಕೆಂಡ್ಗಳಲ್ಲಿ ನಿನ್ನ ಕೆಲಸದಿಂದ ತೆಗೆಸಿಬಿಡ್ತೀನಿ, ನೋಡ್ತೀಯಾ? ನನಗೂ ಅದೇ ಬೇಕಾಗಿರೋದು. ನೀನು ನನ್ನ ತಕ್ಷಿದ್ರೆ ನೀನು ಎದುರ್ದೆ ಅಂತ ಅರ್ಥ. ನೀನು ಎದುರ್ದೆ ಅಂದ್ರೆ ನಾನು ಗೆದ್ದೆ ಅಂತ ಅರ್ಥ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಜೀವಲ್ಲಿ ನೋಡಿರ್ತೀಯ. ರಾಜ್ ಗಂಭೀರದಿಂದ ಕಾಡಲ್ಲಿ ಓಡಾಡೋದ ನೋಡಿದ್ಯಾ, ರೋಸ್ನಿಂದ ಒಂಟಿಯಾಗಿ ಬೇಟಾಡೋದನ್ನ ನೋಡಿದ್ಯಾ, ಪಂಚಾಯತ್ತಿ ಬಿಟ್ಟ ಅಂದ್ರೆ ಒಂದೇ ಆಟದ ಕಡೆ ತಿನಿಸಿ ಅಂಗಡಿಗಳಲ್ಲಿ ಮೂಟೆಗಳನ್ನ ಒತ್ತಿ ಎತ್ತಿನ ಗಾಡಿ ಹೊಡೆದಿರೋ ಕೈಗಳಿವು. ಅಷ್ಟು ಮುಂದೆ ಯಾರ ಹತ್ರನೂ ಕೈ ಚಾಚೋದಿಲ್ಲ, ಅಷ್ಟು ಮುಂದೆ ಯಾರ ಹತ್ರನೂ ಕೈ ಕಟ್ಟೋದಿಲ್ಲ. ಕಾಕಿ ಹಾಕೊಂಡಿರ ನೋಡಿದ್ಯಾ, ಕಾಕಿ ಹಾಕೊಂಡಿರ ಈ ತುಪಾಕಿನ ನೋಡಿದ್ಯಾ. ತೊಂದ್ರೆ ಇರೋರ್ಗೆ ದೇವ್ರ ಕೈ ಬಿಡಲ್ಲ, ತೊಂದರೆ ಕೊಡೋರ್ಗೆ ಈ ಕೆಂಪೆ ಗೌಡ ಬಿಡಲ್ಲ. ಸಾವು ಅಂದ್ರೆ ಏನಂತ ನರ್ಕ ತೋರಿಸ್ತೀನಿ.